ಹಲೋ ನಮಸ್ತೆ ರಾಜಿ ಎಲ್ಲಿ ಹೋಗ್ತಾ ಇದ್ದೀವಿ? ಮಂತ್ರಾಲಯ. ಏನಕ್ಕೆ ಹೋಗ್ತಾ ಇದ್ದೀವಿ? ರಾಯರ್ ನೋಡಕ್ಕೆ. ಓಕೆ ಸನಂದನ್ ಫಸ್ಟ್ ಟೈಮ್ ನಿಮ್ಮ ಜೊತೆ ಜರ್ನಿ ಮಾಡ್ತಾ ಇದ್ದೀನಿ ದೂರಕ್ಕೆ. ಒಂದು ಒಳ್ಳೆ ಟ್ರೈನಲ್ಲಿ ಬರ್ತಾ ಇರೋದು. ಎಸ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ನಾನು ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗೋ ಬ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಇವಾಗ 11:30 ಯಶವಂತಪುರ ಇಂದ ಟ್ರೈನ್ ಹತ್ತಿದ್ದೀವಿ. ಅಲ್ಲಿ ಬೆಳಗ್ಗೆ ರೀಚ್ ಆದಮೇಲೆ ರೂಮ್ಸ್ ಎಲ್ಲ ಎಲ್ಲಿ ಸಿಕ್ತು, ರಾಯರ ದರ್ಶನ ಹೇಗಾಯಿತು ಅದನ್ನೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು. ರೈಲ್ವೆ ಸ್ಟೇಷನ್ ಹೋಗ್ತಾ ಇದೆ ಖಾಲಿನಾ? ಇದು ಮಂತ್ರಾಲಯ ರೈಲ್ವೆ ಸ್ಟೇಷನ್. ಆಚೆ ಕಡೆಯಿಂದ ಹೀಗೆ ಕಾಣುತ್ತೆ. ನೀವು ಆಚೆ ಬಂದ ತಕ್ಷಣ ನಿಮಗೆ ಈ ರೀತಿ ಆಟೋಗಳೆಲ್ಲ ಸಿಗುತ್ತೆ. ಆಟೋನ ನೀವು ಬುಕ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗ್ಬೋದು. ಸ್ವಲ್ಪ ಆಟೋ ದುಡ್ಡನ್ನ ನೀವು ಮಾತಾಡಿಕೊಂಡು ಹೋಗಬೇಕು. ಇದು ಮಂತ್ರಾಲಯ ಎಂಟ್ರೆನ್ಸ್ ಗೇಟ್. ಇದರ ಹತ್ರನೇ ಮಠದ್ದು ರೂಮ್ಸ್ಗಳಿರುತ್ತೆ. ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಅಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅದು ದೇವಸ್ಥಾನದ ಗೇಟು. ಅದರ ಆ ಕಡೆ ಕೂಡ ಮಠದ್ದೇ ರೂಮ್ಸ್ಗಳಿರುತ್ತೆ. ಅಲ್ಲಿ ಇರಲಿಲ್ಲ, ಸೊ ನಾವು ಇಲ್ಲಿ ಬುಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಅವೈಲೇಬಲ್ ಇತ್ತು ಅಂತ ಹೇಳಿ. ನೋಡಿ, ಈ ರೀತಿ ಒಳಗಡೆ ಹೋದರೆ ಕೌಂಟರ್ ಇರುತ್ತೆ. ಕೌಂಟರಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಎಲ್ಲ ಕೇಳ್ತಾರೆ. ಆಧಾರ್ ಕಾರ್ಡ್ ಎಲ್ಲ ತೋರಿಸಿದ್ರೆ ನಿಮಗೆ ರೂಮ್ ಸಿಗುತ್ತೆ. ಮಠದ್ದೇ ರೂಮ್ಸ್ನ ಸಿಕ್ಕರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಇಲ್ಲ ಅಂತಂದರೆ ಪ್ರೈವೇಟಾಗಿ ಕೂಡ ನೀವು ರೂಮ್ಸ್ನ ತೊಗೋಬಹುದು. ನೋಡಿ, ನಾನು ಇದನ್ನು ಹೊರಡೋವಾಗ ಅಂದರೆ ರೂಮ್ ವೆಕೇಟ್ ಮಾಡೋವಾಗ ವಿಡಿಯೋ ಮಾಡಿದ್ದೀನಿ. ರೂಮ್ಸ್ ಎಲ್ಲ ಈ ರೀತಿ ಇರುತ್ತೆ. ಇಲ್ಲಿ 500 ರೂಪೀಸ್ 700 ರೂಪೀಸ್ ಎಲ್ಲ ಇರುತ್ತೆ ರೂಮ್ಸು. ಸೊ ಒಂದು ಡೀಸೆಂಟಾಗಿ, ಓಕೆ, ತುಂಬ ಲಕ್ಸುರಿನೂ ಅಲ್ಲ, ತುಂಬ ಇದನ್ನೂ ಅಲ್ಲ ಅನ್ನೋ ಥರ ಡೀಸೆಂಟಾಗಿ ಒಂದು ರೂಮ್ ಇತ್ತು. ನೀವಿಲ್ಲಿ ನೋಡಬಹುದು. ನಾವು ಹೊರಡ್ತಾ ಇರೋದ್ರಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀವಿ. ಹೀಗಾಗಿ ರೂಮ್ ಮೆಸ್ಸಿಯಾಗಿ ಕಾಣಿಸ್ತಾ ಇದೆ. ಬಟ್ ಅವ್ರು ಕೊಟ್ಟಾಗ ಸ್ವಲ್ಪ ನೀಟಾಗಿ ಡೀಸೆಂಟಾಗಿ ಇತ್ತು. ನಾವು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ದರ್ಶನ ಎಲ್ಲ ಆದಮೇಲೆ ಹಾಗೆ ಅಲ್ಲಿ ಮೂಲರಾಮನ ಪೂಜೆ ಕೂಡ ನಡೀತಾ ಇತ್ತು. ನಾನಿಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ, ನೀವು ಇಲ್ಲಿ ನೋಡ್ಬೋದು. ನಮಗೆ ಗುರುಗಳ ದರ್ಶನ ಎಲ್ಲ ತುಂಬ ಆರಾಮಾಗಿ ಆಯಿತು. ಏನೂ ರಶ್ ಇರಲಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ನಮಗೂ ಒಳ್ಳೆಯದಾಗಲಿ ಅಂತ ಗುರುಗಳಲ್ಲಿ ಕೇಳ್ಕೊಂಡಿದ್ದಾಯಿತು. ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಈಗಲೂ ಕೇಳ್ಕೊತೀನಿ ಗುರುಗಳ ಹತ್ರ. ಅದಾದಮೇಲೆ ನಾವು ಊಟಕ್ಕೆ ಹೋಗಿದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಹಯಗ್ರೀವ ಎಲ್ಲ ಇತ್ತು. ಅದಾದಮೇಲೆ ನಾವು ಮಧ್ಯಾಹ್ನ ಸ್ವಲ್ಪ ಪ್ಲೇಸಸ್ ನೋಡೋಣ ಅಂತ ಹೇಳಿ ಈ ರೀತಿ ಒಂದು ಆಟೋ ಬುಕ್ ಮಾಡಿಕೊಂಡು ಹೊರಟ್ವಿ. ಅಲ್ಲಿಂದ 5 ದೇವಸ್ಥಾನ ತೋರಿಸ್ತೀವಿ ಅಂತ ಹೇಳಿದರು. ಈ ರೀತಿ ಆಟೋದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಅಲ್ಲಿ 5 ದೇವಸ್ಥಾನಗಳನ್ನು ಅವರು ತೋರಿಸಿದ್ರು. ಯಾವ್ಯಾವ ದೇವಸ್ಥಾನಗಳನ್ನು ತೋರಿಸಿದ್ರು ಅಂತ ಹೇಳಿ ನಾನಿಲ್ಲಿ ಫೋಟೋಸ್ ಅಥವಾ ವೀಡಿಯೋಸ್ಗಳನ್ನ ಹಾಕಿರ್ತೀನಿ. ಇದು ಮೊದಲನೇ ದೇವಸ್ಥಾನ, ಅಲ್ಲೇ ಹತ್ತಿರದಲ್ಲೇ ಇದೆ. ಅಭಯಾಂಜನೇಯ ದೇವಸ್ಥಾನ ಅಂತ ಹೇಳಿ ನೀವಿಲ್ಲಿ ನೋಡ್ಬೋದು. ಎಷ್ಟು ಒಂದು ದೊಡ್ಡ ಆಂಜನೇಯ ವಿಗ್ರಹ ಇದೆ. ತುಂಬ ಚೆನ್ನಾಗಿದೆ. ಜಾಗ ತುಂಬ ಪವಿತ್ರವಾದ ಜಾಗ ಅಂತ ಹೇಳ್ಬೋದು. ಈ ಜಾಗದಲ್ಲಿ ಕುತ್ಕೊಂಡು ರಾಘವೇಂದ್ರ ಸ್ವಾಮಿಗಳು ಸತತವಾಗಿ 12 ವರ್ಷನೋ 13 ವರ್ಷನೋ, ಐ ಆಮ್ ನಾಟ್ ಶ್ಯೂರ್, ಅಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದಂಥ ಜಾಗ. ಅವರ ತಪಸ್ಸಿಗೆ ಮೆಚ್ಚಿ ಇಲ್ಲಿ ಆಂಜನೇಯ ಕಲ್ಲಿನಲ್ಲಿ ಒಡಮೂಡಿದ್ದಾನೆ, ಅಂದರೆ ಕಾಣಿಸ್ತಾನೆ. ಅದಲ್ಲದೆ ಲಕ್ಷ್ಮೀ ನರಸಿಂಹ ಕೂಡ ಒಡಮೂಡಿದೆ. ನಾವಿಲ್ಲಿ ಲೆಫ್ಟಲ್ಲಿ ಹೋದರೆ ಹಿಂದ್ಗಡೆ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ. ಅದು ಸಹ ಒಡಮೂಡಿದಂತಹ ದೇವಸ್ಥಾನ. ಈ ಕಲ್ಲನ್ನ ನೀವು ಗಮನಿಸಿ, ಕೆಳಗಡೆ ಹಾಸಿಗೆ, ಮಧ್ಯ ದಿಂಬು, ಮೇಲ್ಗಡೆ ಹೊದಿಕೆ. ಈ ಕಲ್ಲು ಬಂದು ಪುಷ್ಪಕ ವಿಮಾನ. ಈ ಕಲ್ಲುಗಳು ಅಲ್ಲಿ ಇದೆ. ಅದು ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ಬರೆದಿದ್ದಾರೆ, ಇದು ಹಾಸಿಗೆ ಥರ ಇದೆ, ಇನ್ನೊಂದು ಪುಷ್ಪಕ ವಿಮಾನ ಥರ ಇದೆ. ಅದು ಮೊದಲಿನಿಂದ ಇರುವಂಥ ಕಲ್ಲುಗಳು.
ಈಗ ನಾವು ಹೋಗ್ತಾ ಇರೋದು ಲಕ್ಷ್ಮೀ ದೇವಸ್ಥಾನ. ಈ ದೇವಸ್ಥಾನ ಕೂಡ ತಪಸ್ಸಿಗೆ ಒಲದು ಕಲ್ಲಿನಲ್ಲಿ ಒಡಮೂಡಿರುವಂಥ ದೇವಸ್ಥಾನ. ಒಳಗಡೆ ಪರ್ಮಿಷನ್ ಕೊಟ್ಟರೆ ನಾನು ನಿಮಗೆ ಒಳಗಡೆ ತೋರಿಸ್ತೀನಿ. ಇಲ್ಲಾಂದರೆ ನೀವಿಲ್ಲಿ ನೋಡ್ಬೋದು ಹೇಗೆ ಬಂಡೆಗಳ ಮಧ್ಯದಲ್ಲಿ ಕಲ್ಲಲ್ಲಿ ಮೂಡಿದೆ ದೇವಸ್ಥಾನ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ತಾಯಿ ಹೆಸರು ಮಹಾಲಕ್ಷ್ಮೀ ದೇವಿ. ಉತ್ಸವಮೂರ್ತಿ ಯಾರು ಕೆತ್ತನೆ ಮಾಡಿದಲ್ಲ ತಾನೆಗೆ ಬಂದಿರುವಂತಹ ಮಹಾಲಕ್ಷ್ಮೀ ದೇವಿ. ಶಂಕು ಚಕ್ರ ಗಜದಿಂದ ರಾಯರಿಗೆ ದರ್ಶನ ಕೊಟ್ಟಿರುವಂತಹ ಮಹಾಲಕ್ಷ್ಮೀ ದೇವಿ. ಅಲ್ಲಿ ಗ್ರೌಂಡಲ್ಲಿ ಇಬ್ಬರು ಮಕ್ಕಳು ಆಟ ಆಡ್ತಾಯಿದ್ರು. ಅದನ್ನ ನೋಡಿದ್ರೆ ನನಗೆ ಅನಿಸಿದ್ದೇನೆಂದರೆ, ನಾವು ಆಟ ಆಡೋದಕ್ಕೆ ಮಕ್ಕಳಿಗೆ ಏನೇನೋ ತಂದು ಕೊಡ್ತೀವಿ, ಏನೇನೋ ಮಾಡ್ತೀವಿ ಖುಷಿಯಾಗಿರಲಿ ಅಂತ. ಬಟ್ ಖುಷಿಯಾಗಿರೋದಕ್ಕೆ ಆಟದ ಸಾಮಾನು ಬೇಕಾಗಿಲ್ಲ, ಅವ್ರ ಮನಸ್ಥಿತಿ ಮುಖ್ಯ ಅಂತ ಹೇಳಿ ನನಗೆ ಅದನ್ನು ನೋಡಿದ ತಕ್ಷಣ ಅನ್ನಿಸ್ತು. ಈ 2 ಡಬ್ಬಗಳಲ್ಲಿ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾರಲ್ವಾ ಅಂತ ಹೇಳಿ ನನಗೆ ಹೀಗೆ ಏನೇನೋ ನೋಡಿದಾಗ ಏನೇನೋ ಥಾಟ್ಸ್ ಬರ್ತಾ ಇರುತ್ತೆ. ನಿಮಗೇನು ಅನಿಸುತ್ತೆ? ಆಟ ಆಡೋದಕ್ಕೆ ವಸ್ತುಗಳು ಮುಖ್ಯನಾ ಅಥವಾ ಮನಸ್ಥಿತಿ ಮುಖ್ಯನಾ? ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಬಂದಿದ್ದು ಅಪ್ಪಣ್ಣಾಚಾರ್ಯರ ಮನೆ. ಅಂದರೆ ಇದು ರಾಘವೇಂದ್ರ ಸ್ವಾಮಿಗಳ ಶಿಷ್ಯರ ಮನೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವರ ಶಿಷ್ಯರಿಗೋಸ್ಕರನೇ ಇಲ್ಲಿ ಸುಮಾರು ವರ್ಷಗಳ ಕಾಲ ಬರ್ತಿದ್ರಂತೆ. ಇಲ್ಲಿ 13 ವರ್ಷಗಳ ಕಾಲ ಅವರು ತಪಸ್ಸು ಮಾಡಿದಂಥ ಜಾಗ ಕೂಡ ಇದೆ. ಆ ಜಾಗದಲ್ಲಿ ಇವಾಗ ತೋರಿಸ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳು ಕೂರ್ತಾ ಇದ್ದಂಥ ಜಾಗ, ಮಲಗ್ತಾ ಇದ್ದಂಥ ಜಾಗ. ಇವಾಗ ಇಲ್ಲಿ ನಾನು ತೋರಿಸ್ತಾ ಇರೋದು ಕುತ್ಕೊಂಡು ತಪಸ್ಸು ಮಾಡಿದಂತಹ ಜಾಗ. ಆ ಜಾಗದಲ್ಲಿ ಅಪ್ಪಣ್ಣಾಚಾರ್ಯರು ಏಕಶಿಲಾ ಬೃಂದಾವನನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಕತ್ಲಿದೆ. ಇದೇ ನದಿ ಹರಿತಾ ಇರೋದು. ನದಿಯ ಪಕ್ಕದಲ್ಲೇ ಈ ರೀತಿ ನಾವು ಇಲ್ಲಿ ನಿಂತ್ಕೊಂಡಿರೋದು. ನೀವು ಇಲ್ಲಿ ನೋಡ್ಬೋದು, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಅಷ್ಟು ಪಕ್ಕದಲ್ಲೇ ನದಿ ಹರಿತಾ ಇದೆ. ಇಲ್ಲೇ ಏಕಶಿಲಾ ಬೃಂದಾವನ ಇದೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಸತತವಾಗಿ 13 ವರ್ಷಗಳ ಕಾಲ ತಪಸ್ಸು ಮಾಡಿದರು ಅಂತ ಹೇಳಿ ಹೇಳ್ತಾರೆ. ನಾವು ಇದನ್ನೆಲ್ಲ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ 7:30, 8 o'clock ಆಗಿಬಿಟ್ಟಿತ್ತು. ಅಲ್ಲಿಂದ ಬಂದು ಬೇಗ ಬೇಗ ಊಟ ಮುಗಿಸ್ಕೊಂಡು 10 o'clock ಅಷ್ಟೊತ್ತಿಗೆ ಹೊರಟ್ವಿ. ರೈಲ್ವೆ ಸ್ಟೇಷನ್ಗೆ 11:15 ಟ್ರೈನ್ ಇತ್ತು ನಮಗೆ. ಸೊ 11:15 ಅಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ಹೀಗಿತ್ತು ನಮ್ಮ ಮಂತ್ರಾಲಯ ಟ್ರಿಪ್. ಎಲ್ಲರಿಗೂ ಒಳ್ಳೆಯದಾಗಲಿ, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಕೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.